ಉಪಚುನಾವಣೆ ನೆನೆ ದಿನ ಮುಗಿದಿದೆ. ಆ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಬಗ್ಗೆ ಪ್ರತಿಕ್ರಿಯೆಗಳನ್ನು ಕೊಟ್ಟಿರೋದನ್ನು ನೋಡಿದ್ದೀನಿ. ನಾನು ದೆಹಲಿಯಲ್ಲಿ ಹಲವಾರು ನನ್ನ ಇಲಾಖೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ದೃಷ್ಟಿಯಿಂದ ನಾನು ಬೆಂಗಳೂರಿನಲ್ಲೂ ಬಂದು ಏನು ಸಭೆಗಳನ್ನು ಮಾಡಲಿಲ್ಲ. ಈ ಒಂದು ವಿಷಯಗಳ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಅವರು ಒಂದು ಕುಟುಂಬ ರಾಜಕಾರಣದ ಬಗ್ಗೆ ಭಾಳ ಲಘುವಾಗಿ ಮಾತನಾಡಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಸಂಪೂರ್ಣವಾಗಿ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ನನ್ನ ಅಭಿಪ್ರಾಯದಲ್ಲಿ. ಯಾವ ಮುಖ್ಯಮಂತ್ರಿಗಳಾಗಿ ಮೊದಲನೇ ಮಗನಿಗೆ ಅದೆಂಥದ್ದು ಆಶ್ರಯ ಕಮಿಟಿಗೋ ಇನ್ನೊಂದು ಕಮಿಟಿಗೋ ಮಾಡಿ ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ ಕೊಡ್ತಕ್ಕಂಥ ಜವಾಬ್ದಾರಿ. ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಇದ್ದೆ. ನಾನು ಯಾವುದೋ ನನ್ನ ಮಗನಿಗೆ ಸರ್ಕಾರದ ಅಧಿಕಾರ ಕೊಟ್ಟು ನಾನು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರದ ಕೆಲಸ ಮಾಡು ಅಂತೇಳಿ ನನ್ನ ಮಗನಿಗೆ ಎಂದೂ ವಹಿಸಲಿಲ್ಲ. ನಾನು ಮೊದಲನೇ ಮಗ ಅಕಾಲಿಕವಾಗಿ ಮರಣ ಹೊಂದಿದ ನಂತರ 2ನೇ ಮಗನ ಮತ್ತೆ ರಾಜಕಾರಣಕ್ಕೆ ತರ್ತಕ್ಕಂಥ ನಿರ್ಧಾರ ಯಾರು ಮಾಡಿದರು? ಅದು ಕುಟುಂಬ ರಾಜಕಾರಣ ಅಲ್ವಾ? ಹೇಳಿದ್ದಾರೆ. ದೇವೇಗೌಡರ ಕುಟುಂಬದಲ್ಲಿ ಅಪ್ಪ, ಮಕ್ಕಳು, ಮೊಮ್ಮಗ, ಸೊಸೆ ಏನೇನೋ ಹೇಳ್ಕೊಂಡಿದ್ದಾರೆ. ನೀವು ಮಾಡಿರೋದೇನು? ಹೋಗಲಿ, ನಿಮ್ಮ ಇಬ್ಬರು ಮಕ್ಕಳನ್ನ ತಂದ್ರಲ್ಲ ರಾಜಕೀಯಕ್ಕೆ, ಜನಗಳ ಸೇವೆ ಮಾಡೋಕ್ಕೆ ತಂದಿದ್ರೋ ಇಲ್ಲ ವಸೂಲಿಗೆ ತಂದಿರೋ ಇಟ್ಕೊಂಡಿದ್ರು? ಬೀದಿಲಿ ಪ್ರಚಾರ ಮಾಡ್ತಾರೆ ಜನ. ಬೀದಿನಲ್ಲಿ ಈಗ ನಿಮ್ಮ 2ನೇ ಮಗನ ರಾಜಕೀಯಕ್ಕೆ ಇಳಿಸ್ಕೊಂಡಿದ್ದೀರಿ. ನಾನು ಹೇಳೋದಲ್ಲ, ಅವರ ಕಾರ್ಯವೈಖರಿ ಯಾತಕ್ಕೋಸ್ಕರ ಇಟ್ಕೊಂಡಿದ್ದೀರಿ ಅಂತೇಳಿ ಬೀದಿಯಲ್ಲಿ ಮಾತಾಡ್ತಾರೆ. ಅಧಿಕಾರಿಗಳು ಕೇಳಿದ್ರೆ ಹೇಳ್ತಾರೆ ಏನಕ್ಕೆ ಇಟ್ಕೊಂಡಿದ್ದೀರಿ ಅಂತ ಹೇಳಿ. ಅದೆಲ್ಲ ಮಾಡ್ಕೊಳ್ಳಿ, ಸಂತೋಷ. ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಯಾಕಪ್ಪ? ಇಲ್ಲ, ನಾವು ನಮ್ಮ ಕುಟುಂಬದಲ್ಲಿ ಈಗ ನನ್ನ ಮಗನಿಗೇನೆ ಮುಖ್ಯಮಂತ್ರಿ ಆಗಿ ಅವನಿಗೆ ಕರ್ಕೊಂಬಂದು ವಸೂಲಿ ಮಾಡುವಂಥ ಏನಾದರೂ ಬಿಟ್ಟಿದ್ದೀನ? ರಾಜಕಾರಣ ಜನ ಬೇಕಾದಾಗ ಅವ್ರು ತೀರ್ಮಾನ ತಗೋತಾರೆ. ಈಗ ಅವರೊಂದು ಮಾತು ಹೇಳಿದ್ದಾರೆ, ದೇವೇಗೌಡರ ಕುಟುಂಬವನ್ನು ಜನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಚುನಾವಣೆಯಲ್ಲಿ ಅವ್ರ ಮಗನಿಗೆ ಸೋಲಿಸಿದ್ದೀನಿ, ಕುಮಾರಸ್ವಾಮಿ ಮಗನ್ನೇ ಸೋಲಿಸಿದ್ದೀನಿ, ಜನ ತಿರಸ್ಕಾರ ಮಾಡೋರು ಅವ್ರನ್ನ, ಅವ್ರ ರಾಜಕೀಯ ಮುಗಿದೋಗಿದೆ, ಇದನ್ನು ಹೇಳಿದ್ದಾರೆ. ಈಗ ಇವರು ಎಷ್ಟು ಚುನಾವಣೆಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗಿದೆ? ಎಷ್ಟು ಚುನಾವಣೆ ಸೋತಿದ್ದಾರೆ? 1999 ನಮ್ಮ ಪಕ್ಷದ ಅಧ್ಯಕ್ಷರಲ್ವೇ ಅವರು ಹೇಳಿದ್ದಾರೆ, ನಾನು ಜನತಾದಳದ ಅಧ್ಯಕ್ಷ ಇದ್ದಾಗ 58 ಸೀಟ್ ಗೆದ್ದಿದ್ದೀವಿ, ಇವರೆಷ್ಟು ಸೀಟ್ ಗೆದ್ದವ್ರೆ? ಇದನ್ನು ಪದೇ ಹೇಳ್ತೀರಪ್ಪ. ನೀವು 99ರಲ್ಲಿ ಅಧ್ಯಕ್ಷರಿದ್ರಲ್ಲ, ಆಗ ಎಷ್ಟು ಸೀಟ್ ಗೆಲ್ಲಿಸ್ಕೊಂಬಂದಿದ್ರಿ? ನೀವೇನಾಗಿದ್ರಿ? ಆ ಅನುಗ್ರಹ ಮನೆ ಒಳಗೆ ನೀವು ಮಹದೇವಪ್ಪ ಇಬ್ಬರು ಬಂದು ಅನುಗ್ರಹ ಮನೆಯಲ್ಲಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅವತ್ತೊಂದು ಬಕೆಟ್ ಇಟ್ಟಿದ್ರೆ ಬಕೆಟ್ ನೀರು ತುಂಬ್ಕೊಂಬಿಡೋದೇನೋ ಆ ಕಣ್ಣೀರು. ದೇವೇಗೌಡರು ಧೈರ್ಯ ಹೇಳಿ, ನಿನ್ನ ಮನೆಯಲ್ಲಿ ಇಬ್ಬರು ಅಡುಗೆಯವ್ರನ್ನ ಇಡಬೇಕು, ಯಾರೇ ಜನ ಬರಲಿ, ಬೆಳಗ್ಗೆ ಸಾಯಂಕಾಲ ಅವ್ರನ್ನ ಎಲ್ಲ ರೀತಿಯಲ್ಲಿ ಪ್ರೀತಿಯಿಂದ ನೋಡ್ಕೊಂಡು ಪಕ್ಷ ಕಟ್ತಕ್ಕಂಥ ಧೈರ್ಯವಾಗಿ ನೀನು ಮಾಡಬೇಕು ಅಂತ ಹೇಳಿ ಉಪದೇಶ ಮಾಡಿದ್ರಲ್ಲಪ್ಪ. ನಾವು ಅಲ್ಲೇ ಇದ್ದೋ, ಅವತ್ತು ನಿಂತ್ಕೊಂಡಿದ್ದೋ ಕೈ ಕಟ್ಟೆ ಹಾಕೊಂಡು. ದೇವೇಗೌಡರು ಹೇಳ್ತಾ ಇದ್ರೆ 1999 ಚುನಾವಣೆ ನಂತರ ಸೋತಿರೋ ಟೈಮಲ್ಲಿ ದೇವೇಗೌಡರು ಸೋತಿದ್ರು, ನಾನು ಸೋತಿದ್ದೆ, ರೇವಣ್ಣವರು ಸೋತಿದ್ರು, ಅವರು ಸೋತಿದ್ರು, ಮಹದೇವಪ್ಪನವರು ಸೋತಿದ್ರು. ಆಗ ಹತ್ಕೊಂಡು ಅಯ್ಯೋ ನನಗಿನ್ನ ರಾಜಕೀಯ ಬೇಡ ಅಂತ ಹೇಳಿ ಬಿಟ್ಬಿಡ್ತೀನಿ ಅಂತಿದ್ದೀರಲ್ಲ, ಅದೊಂದು ದಿನ ನೆನಕಳಿ. 2006 58 ಸೀಟ್ ಗೆಲ್ಲಕ್ಕೆ ನಿಮ್ಮೊಬ್ಬರದಲ್ಲ ಕೊಡುಗೆ, ದೇವೇಗೌಡರ ದುಡಿಮೆ. 2002 ಬೈ ಎಲೆಕ್ಷನ್ ಆಯ್ತಲ್ಲ ಕನಕಪುರ ಲೋಕಸಭೆಗೆ, ನಿಮ್ಮದೇನಪ್ಪ ತಪಾತ್ರ?
2002 ದೇವೇಗೌಡರನ್ನ ಗೆಲ್ಲಿಸಬೇಕಾದರೆ ಲೋಕಸಭೆಗೆ ಆ ಹೋರಾಟದಲ್ಲಿ ನಾನು ಎಷ್ಟು ಶ್ರಮ ಹಾಕಿದ್ದೀನಿ ಅದ್ರ 10% ನಿಮ್ಮ ಕೈಲಿ ಶ್ರಮ ಆಗಲಿಲ್ಲ. ಅಲ್ಲಿ ಆ ಚುನಾವಣೆ ಗೆಲ್ಲಕ್ಕೆ, ದೇವೇಗೌಡರನ್ನ ಗೆಲ್ಲಿಸ್ಲಿಕ್ಕೆ ನಾನು ಚುನಾವಣೆ ನಡೆಸಿರೋದು, ನನ್ನ ಕಾರ್ಯಕರ್ತರು ಚುನಾವಣೆ ನಡೆಸಿದ್ದದು. ನಿಮ್ಮಿಂದೇನು ದೇವೇಗೌಡರನ್ನ ಲೋಕಸಭೆ ಕಳ್ಸೋಕ್ಕಾಗಲಿಲ್ಲ. ಆಗ ನಂತರ 2006 ಚುನಾವಣೆ ಆದಾಗ 2004ರಲ್ಲಿ ನಮ್ಮ ಪಾತ್ರಗಳಿಗೆ ನಾವೇನು ಎಲ್ಲೂ ಇವ್ರನ್ನ ನಮ್ಮ ಕ್ಷೇತ್ರಕ್ಕೆ ಕರೀಲಿಲ್ಲ, ಮಂಡ್ಯ ಜಿಲ್ಲೆಯಲ್ಲೇನು ಕರೀಲಿಲ್ಲ ನಾವು. ಆ ಚುನಾವಣೆಯಲ್ಲಿ 58 ಗೆದ್ದರು. ನನ್ನ ಕಾಲದಲ್ಲಿ ಗೆದ್ದಿದ್ದು ಹೈಯೆಸ್ಟು ಅಂತಿರಲ್ಲಪ್ಪ ನೀವು. ನಮ್ಮ ಪಕ್ಷಕ್ಕೆ ಚೂರಿ ಹಾಕಬೇಕಾದ್ರೆ ಐಂದ ಹೆಸರಿನಲ್ಲಿ ಚೂರಿ ಹಾಕಿದಾಗ ನಾವು ನಿಮ್ಮನ್ನು ಹೌದು ದೇವೇಗೌಡರು ಬೇಡ ಅಂದ್ರೂ ಅವ್ರಿಗೂ ಕೇರ್ ಮಾಡಿದೆ. ಅವತ್ತೇನು ಹೊರಟ್ರಿ ನೀವು ನಿಮ್ಮ ಕುರ್ಚಿಗೋಸ್ಕರವಾಗಿ. ನಿಮ್ಮನ್ನು ಪಾರ್ಟಿಯಿಂದ ಹೊರಗಾಕಿದಾಗ 58 ಜನದಲ್ಲಿ ನಿಮ್ಮ ಜೊತೆ ಬಂದವರು 8 ಜನ, 50 ಜನ ಜನತಾದಳದಲ್ಲೇ ಉಳಿದ್ರು. ಇಲ್ಲಿ ತಿಣುಕಾಡಿದ್ದು ಜ್ಞಾಪಕ ಮಾಡ್ಕೊಳ್ಳಿ. 2006 ಬೈ ಎಲೆಕ್ಷನ್ ನಡೀತಲ್ಲ, 200 ಹೋಟೆಲ್ ಗೆದ್ರಲ್ಲ, ಅವತ್ತು 99ರಲ್ಲಿ ಜನ ಸೋಲಿಸಿದ್ರ. ಆಗ ನಿಮ್ಮನ್ನು ಜನ ರಾಜಕೀಯದಿಂದ ದೂರ ಹಾಕಿರಲಿಲ್ವ? ಚುನಾವಣೆಯಲ್ಲಿ ಸೋಲು ಗೆಲುವು ಮಾಮೂಲಿ. ಚಾಮುಂಡೇಶ್ವರಿಯಲ್ಲಿ ಸೋತ್ರಲ್ಲ, ಯಾಕೆ ಸೋತ್ರಿ ನೀವು? ಹಾಗಿದ್ರೆ ಜನ ತಿರಸ್ಕಾರ ಮಾಡಿದ್ರು ಅಂತಲ್ಲ. ಸಂಪೂರ್ಣವಾಗಿ ನಿಮ್ಮನ್ನು ತಿರಸ್ಕಾರ ಮಾಡೋದು. ಕಾಂಗ್ರೆಸ್ನ ಪಕ್ಷಕ್ಕೆ ಹೋಗಿ ಸೇರಿ ಅಲ್ಲಿರ್ತಕ್ಕಂಥ ಭಾಳ ಜನ 40 ವರ್ಷ 50 ವರ್ಷದವರು ದುಡಿಮೆ ಮಾಡಿದವ್ರನ್ನೆಲ್ಲ ತಗೊಂಡೋಗಿ ಗಂಟು ಮುಟ್ಟೆ ಕಟ್ಕೊಂಡು ಮೂಲೆಯಲ್ಲಿ ಹೋಗಿ ಕುತ್ಕೊಳ್ಳೋ ಥರ ಮಾಡಿ ಇಟ್ಕೊಂಡು ಕೂತಿದ್ದೀರಿ. ಅಲ್ಲೋಗಿ ನೀವು JDS ಬಗ್ಗೆ ಮಾತಾಡ್ತೀರಾ ಏಕಾಂಗಿಯಾಗಿ. ನನ್ನ ಕಾರ್ಯಕರ್ತರ ಜೊತೆಗೂಡಿ ಮೊನ್ನೆನೂ 19 ಸೀಟ್ ಗೆದ್ದಿದ್ದೀವಿ ಏಕಾಂಗಿಯಾಗಿ. ನೀವು ನೋಡೋಣ, ಒಂದು ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬಂದು ಆಯ್ತಪ್ಪ ನಿಮ್ಮ ಐಯಿಂದ ಚಾಂಪಿಯನ್ ಅಲ್ವೇ ನೀವು? ಕಾಂಗ್ರೆಸ್ನ ಬಿಟ್ಟು ಹೊರಗಡೆ ಬಂದು ಒಂದು 5 ಕಡೆ 10 ಕಡೆ ಚುನಾವಣೆ ನಡೆಸ್ಕೊಂಡು ಗೆದ್ಕೊಂಬನ್ನಿ ನೋಡೋಣ. JDS ಬಗ್ಗೆ ಅಷ್ಟು ಲಘುವಾಗಿ ಯಾವ ಪಕ್ಷ ಒಂದು ಮೊದಲನೇ ಹಂತದಲ್ಲಿ ನಿಮ್ಮ ರಾಜಕೀಯ ಜೀವನಕ್ಕೆ ಆಶ್ರಯ ಕೊಟ್ಟಿತ್ತು, ಆ ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡೋದು ನಿಲ್ಲಿಸಿ. ಶಾಶ್ವತ ಅಲ್ಲ ಯಾರಿಗೂ, ನಮಗೂ ಶಾಶ್ವತ ಅಲ್ಲ, ನಿಮಗೂ ಶಾಶ್ವತ ಅಲ್ಲ. ಈ ಒಂದು ದೇಶದ ಇತಿಹಾಸದಲ್ಲಿ ಚಂದ್ರಗುಪ್ತಮ್ಮ ಅವರಿನ ಕಾಲದಿಂದ ತಗೊಂಬನ್ನಿ, ಯಾವ್ಯಾವ ಸಂತತಿಗಳು ಏನೇನಾಗಿದ್ದಾವೆ ಅಂತ ಹಿಸ್ಟ್ರಿ ಇದೆ. ಯಾರು ನಿಮ್ಮ ಅಧಿಕಾರದ ಆಸೆಗೋಸ್ಕರ ನೀವು ಆ ರೀತಿ ಅಂದ್ರೆ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ರೆ ಯಾವ್ದು ನಮ್ದು ಲೆಕ್ಕಕ್ಕೆ ಇರಲಿ. ನಾನು ಮಂತ್ರಿ ಆಗಿದ್ನಾ? 2006 ಗೆದ್ದೆ, ನಾನು ಮಂತ್ರಿ ಆದ್ನ. 1996 ದೇವೇಗೌಡರು ರಾಜೀನಾಮೆ ಕೊಟ್ಟಾಗ ಇದೇ ಇದು ಗುಜರಾಲ್ ಅವರು ಮತ್ತು ಮುರ್ಸೋಳಿ ಮಾರನ್ನು ಇಬ್ಬರು ಬಂದು ನನ್ನನ್ನು ಮಂತ್ರಿ ಮಾಡ್ತೀನಿ ಅಂದಾಗ ದೇವೇಗೌಡರು ಏನು ಹೇಳಿ ಕಳಿಸಿದ್ರು? ನಾನೇನು ಹೇಳಿದ್ದೀನಿ? ಮಂತ್ರಿ ಆದನಾಗ ನಾವು ಜನ ಸೇರಿಸೋದು, ಫುಟ್ಪಾತಲ್ಲಿ ನಿಂತಿರೋದು ನಾವು, ಇವರು ಕಾಲ ಮೇಲೆ ಕಾಲು ಹಾಕೊಂಡು ವೇದಿಕೆಗೆ ಬಂದು ಭಾಷಣ ಮಾಡೋದು. ಇದು ನಡ್ಕೊಂಬಂದಿದ್ದ ಪದ್ಧತಿ ಇಲ್ಲಿ. ಅಯ್ಯೋ ಕೇಳಿ, ಅವ್ರನ್ನ ಅನುಗ್ರಹದಲ್ಲಿ ಮೇಲ್ಗಡೆ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಹತ್ಕೊಂಡು ಕೂತಿದಾರಲ್ಲ, ರಾಜಕೀಯ ಬೇಡ ನನಗಿನ್ನ ಸಾಕು ಅಂತ ಹೇಳಿ. ಅವ್ರು ಒಂದು ಬಾರಿ ಹೇಳಿರೋದಲ್ಲ. ನೀವು 2013 ಗೆದ್ರಲ್ಲ, ಮುಖ್ಯಮಂತ್ರಿ ಆದಾರಲ್ಲ, ಏನು ಹೇಳಿದ್ರು? ಅಸೆಂಬ್ಲಿ ಒಳಗೆ ಏನು ಹೇಳಿದ್ರು? ಇದು ನನ್ನ ಕೊನೆಯ ಚುನಾವಣೆ, ಇನ್ನು ಚುನಾವಣಾ ರಾಜಕಾರಣದಿಂದ ನಾನು ದೂರ ಸರಿತೀನಿ. ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿದೆ. ಈಗೇನು ಹೇಳ್ತಾವ್ರೆ? ನನ್ನ ಕೊನೆಯ ಉಸಿರಿರೋವರೆಗೂ ನಾನು ರಾಜಕಾರಣದಲ್ಲೇ ಇರ್ತೀನಿ. ಮುಂದಿನ 2 ವರ್ಷ ನಾನೇ ಮುಖ್ಯಮಂತ್ರಿ, 28ಕ್ಕೂ ಸಾಧ್ಯ ಆದರೆ ನಾನೇ ಮುಖ್ಯಮಂತ್ರಿ. ಅವರು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹೇಳಿಕೆ ಕೊಟ್ಟವ್ರೆ ಸ್ವಲ್ಪ ನೆನಪಿಸ್ಕೊಳ್ಳಿ ಎಲ್ಲ. ಯಾರು? ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ನಿಯತ್ತಾಗವ್ರ? ಕಾಂಗ್ರೆಸ್ಗೆ ಬೆಳೆ ಹೊಡೆಯೋದೇ ಕೊನೆಗೆ ಸಿದ್ದರಾಮಯ್ಯನವರೇ, ಬೇರೆ ಯಾರು ಹೊಡೆಯಲ್ಲ, ಅವರೇ ಬೆಳೆ ಹೊಡೆಯೋದು ಕೊನೆಗೆ. ಅದಷ್ಟೇ ಅಲ್ಲ, JDS ಬಗ್ಗೆ ಮಾತಾಡ್ತಿರಲ್ಲಪ್ಪ, ಅಲ್ಲಿ ಪಕ್ಕದ ತಮಿಳ್ನಾಡಿನಲ್ಲಿ ಬೇಡ್ಕತ್ತೀರಿ ಹೋಗಿ ಅಲ್ಲಿ ಸ್ಟಾಲಿನ್ ಹತ್ರ 5 ಸೀಟು ಕೊನೆಗೆ ಅರ್ಜಿ ಹಾಕರಿಲ್ಲ, 28 ಸೀಟ್ ತಗೊಂಡ್ರು.
5 ಸೀಟ್ ನಾಮಪತ್ರ ಸಲ್ಲಿಸರಿಲ್ಲ ಅಲ್ಲಿ ಕ್ಯಾಂಡಿಡೇಟು ತಮಿಳುನಾಡಿನಲ್ಲಿ. ನಿಮ್ಮದು ರಾಷ್ಟ್ರೀಯ ಪಕ್ಷ ಅಲ್ವೇ? ಬಿಹಾರದಲ್ಲಿ ಏನು ಮಾಡ್ಕೊಂಡ್ರಿ? ಎಷ್ಟು ಗೆದ್ರಿ ಬಿಹಾರದಲ್ಲಿ? 5 ಸೀಟ್ ಗೆಲ್ಲೋದಕ್ಕೆ ತಿಣುಕ್ಲಾಡಿದ್ರಿ. ಇದು ರಾಷ್ಟ್ರೀಯ ಪಕ್ಷ. ನಮ್ಮದಾದ್ರೂ ಬಿಡಿ ಸಣ್ಣ ಪಕ್ಷ ನಮ್ಮದು. ಕರ್ನಾಟಕದಲ್ಲಿ ಇದ್ದೀವಿ. ನನಗೇನು, ನಾನು ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ನೋಡಿ, ನಾನಂತೂ ಅದೇನೋ ಅಸೂಯೆ ಹೊಟ್ಟೆ ಕಿಚ್ಚು ಅಂತಾರೆ, ಅದೆಂಥದ್ದು ಎಲ್ಲರಿಗೂ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟೈತೆ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದು ಅಂತೇಳಿ. ನಮಗಂತೂ ಯಾವ ಹೊಟ್ಟೆ ಕಿಚ್ಚು ಇಲ್ಲ, ಯಾವುದೂ ಇಲ್ಲ. ಹೊಟ್ಟೆ ಕಿಚ್ಚು ಬಂದಿರೋದು ಕಾಂಗ್ರೆಸ್ಸಲ್ಲಿ ಅವರಲ್ಲ, ಟೈಮ್ಗಳು ಕೊಟ್ಕೊಂಡು ಓಡಾಡ್ತಾವ್ರಲ್ಲ ಹಲವಾರು ಜನ, ಅವ್ರ ಪಕ್ಷದಲ್ಲಿ ಅಲ್ಲಿ ಹೊಟ್ಟೆ ನೋವು ಶುರುವಾಗಿರೋದು ಅವರಲ್ಲಿ. ನಮ್ಮ ಪಕ್ಷದಲ್ಲಾಗಲಿ ಸಾರ್ವಜನಿಕವಾಗಲಿ ಯಾರ್ದು ಹೊಟ್ಟೆ ಕಿಚ್ಚಿಲ್ಲ. ನಮ್ಮ ಕೈಲಿದೆಯಾ? ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಯಾರಾದರೂ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಜ್ಯೋತಿಷ್ಯರು ಹೇಳಿದ್ರು, ಇಲ್ಲ ಯಾರಾದರೂ ನಮ್ಮ ಪಕ್ಷದ ಕಾರ್ಯಕರ್ತರು ಹೇಳಿದ್ರ? ಕೂಗ್ತಾರೆ ಕೆಲವರು ಅಭಿಮಾನದಿಂದ ಮುಂದಿನ ಮುಖ್ಯಮಂತ್ರಿ ಅಂತ ಕೂಗ್ತಾರೆ. ಹಾಗಂತೇಳಿ ತಲೆ ತಿರ್ಗಕ್ಕಾಯ್ತದ ನಾವು? ಯಾವುದೋ ಭಗವಂತನ ಅನುಗ್ರಹ. ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆಗೋದು ಹೇಗಿದ್ದನು, ನಾನು ಕ್ಲಿಯರ್ ಮೆಜಾರಿಟಿ ಒಳಗೆ ಮುಖ್ಯಮಂತ್ರಿ ಆದ್ನ. ಭಗವಂತನ ನಡೆಯಲ್ಲಿ ಬರೆದಿದ್ದ ಆಗಿದ್ದೀನಿ. ಇನ್ನೊಂದು ಬಾರಿ ಬರೀತಾನೆ ಅಂದರೆ ಆಗಬೇಕು ಅಂದ್ರೆ ಭಗವಂತನ ಇಚ್ಛೆ, ಆಗಬೇಕು ಅಂದರೆ ಜನಗಳ ಇಚ್ಛೆ ಏನಿದೆ ನೋಡೋಣಂತೆ. ಅವ್ರು ಕೊಡಲ್ಲ. ಅವ್ರಿಗೆ ಅದು ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಹೊಟ್ಟೆ ನೋವೇನಿದೆ, ಆ ಹೊಟ್ಟೆ ನೋವು ಪಡ್ಕೊಂಡೇ ಇರಿ ನೀವು. ನಾನು ಆರಾಮಾಗಿ ಮಜವಾಗಿ ಇರ್ತೀನಿ ಈ ಜಾಗದಲ್ಲಿ ಬಿಗಿಯಾಗಿ. ನೀವು ಹೊಟ್ಟೆ ಉರಿ ಪಟ್ಕೊಂಡು ಹೊಟ್ಟೆ ನೋವು ಪಟ್ಕೊಂಡು ಹಿಂಗೆ ಕಾಲ ಕಳೀರಿ ಅಂತಲೇ ಹೇಳಿರೋದು ಅವರು. ಅವರೇ ಹೇಳ್ತಾ ಇರೋದು, ನಾನು ಹೇಳ್ತಿಲ್ಲ. ಅವರೇ ಹೇಳ್ಕೊಂಡವ್ರಲ್ಲ, ಹೈಕಮಾಂಡ್ ಹೇಳಿದಾರೆ ಅಂತ ಹೇಳ್ತಾರೆ. ಮಗ ಏನು ಹೇಳ್ತಾನೆ? ಇಲ್ಲ, ಪ್ರಶ್ನೆನೇ ಇಲ್ಲ, ಮುಂದಿನ 5 ವರ್ಷ ಇರಲಿ, ಮುಂದಕ್ಕೂ ನಾವೇ ಇರ್ತೀವಿ ಅಂತ ಹೇಳಿ. ನಾವು ನಮ್ಮಲ್ಲೇ ನೋಡಿದ್ದೀವಲ್ಲ, ಇದ್ದಾಗ ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ. ಅದರಿಂದ ಬಹುಶಃ ಕಾಂಗ್ರೆಸ್ನಲ್ಲೂ ಭಾಳ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ಪಾಪ ಹೇಳೋ ಪರಿಸ್ಥಿತಿಲಿಲ್ಲ. ಅವರೇ ಆಗಿ ಬಿಟ್ಕೊಡಲ್ಲ. ನನ್ನ ಅಭಿಪ್ರಾಯದಲ್ಲಿ ಅವರೇ ಆಗಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಹೈಕಮಾಂಡ್ನು ಎದುರಿಸಿ ಹೈಕಮಾಂಡ್ನು ಇವತ್ತು ಮಾತಾಡ್ತಾ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲ, ಇಲ್ಲಿವರೆಗೆ ಒಂದು ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, 1700 ಕೋಟಿ ಬಂಡವಾಳನ ಆಗ್ತಕ್ಕಂಥದ್ದಕ್ಕೆ ನಮ್ಮ ಕುದುರೆಮುಖ ಐರನ್ ಏನಿದೆ ಆ ಒಂದು ಕಂಪನಿಗೆ ಎಲ್ಲ ರೀತಿ ಕಾರ್ಯಕ್ರಮ ರೂಪಿಸಿ ಹೊರಟು. ಏಕೆಂದರೆ ಅದು ಒಂದು ಕಾಲದಲ್ಲಿ ತುಂಬ ಲಾಭದಾಯಕವಾಗಿ ನಡೀತಾ ಇತ್ತು. ರಾಜ್ಯ ಸರ್ಕಾರಕ್ಕೂ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಆ್ಯಕ್ಚುಲಿ ರಾಜ್ಯ ಸರ್ಕಾರಕ್ಕೂ ಅನುಕೂಲ ಆಯಿತು. ಅಲ್ಲಿ ಈಗ ಕುದುರೆಮುಖ ಏರಿಯಾದಲ್ಲಿ ಕೆಲವು ಅರಣ್ಯದ ಒಂದು ರಿಸ್ಟ್ರಿಕ್ಷನ್ನಿಂದ ಈಗ ಅವರಿಗೆ ಬೇರೆ ಕಡೆ 2016ರಲ್ಲಿ ದೇವದಾರ ಅಂತಕ್ಕಂಥ ಭಾಗದಲ್ಲಿ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರವೇ ಲ್ಯಾಂಡ್ ಅಲಾಟ್ ಮಾಡಿದ್ದಾರೆ. ನಾನು ಮಾಡಿರೋದಲ್ಲ, ಅವರೇ ಮಾಡಿರ್ತಕ್ಕಂಥದ್ದು. ಅದಕ್ಕೆ ದುಡ್ಡು ಕಟ್ಟಿದ್ದಾರೆ QCLನವರು. ನಾನು ಯಾವಾಗ ಮೊದಲನೇ ಸೈನ್ನ ಕೇಂದ್ರ ಸರ್ಕಾರದಲ್ಲಿ ಆಗಿದಂಥದ್ದಿದೆ, ಅದಕ್ಕೆ ಏನಾದರೂ ಮಾಡಿ ತಡೆ ಒಡ್ಡಬೇಕು ಅಂತ ಹೇಳಿ ಇವತ್ತಿನವರೆಗೆ ಒಂದು ರಸ್ತೆ ಮಾಡಿ ಅಲ್ಲಿ ಎಕ್ಸ್ಟ್ರಾಕ್ಷನ್ಗೆ ಪರ್ಮಿಷನ್ನೇ ಕೊಡ್ತಾ ಇಲ್ಲ. ಅದು ಒಂದು ಭಾಗ. HMT 100 ವರ್ಷದ್ದು ಮಹಾರಾಜರ ಕಾಲದಲ್ಲಿ ಕೊಟ್ಟಂಥದ್ದು, ಅದು ಫಾರೆಸ್ಟ್ ಲ್ಯಾಂಡು ಅಂತ ಅದಕ್ಕೊಂದು ಕೋರ್ಟ್ಗೆ ಹಾಕೊಂಡು ಕೂತ್ಕೊಂಡಿದ್ದಾರೆ. ಅದನ್ನು ನಾವು ಏನು ಹೊಸದಾಗಿ ಪುನಶ್ಚೇತನಗೊಳಿಸಬೇಕು ಅಂತ ಹೊರಟಿರ್ತಕ್ಕಂಥದ್ದಕ್ಕೆ ಇಲ್ಲಿ ನಡೀತಿರ್ತಕ್ಕಂಥದ್ದು ಈ ಭಾಗ. ಅದರ ಒಂದು ಒಳ್ಳೆಯ ಒಂದು ಡೆವಲಪ್ಮೆಂಟ್. ಈಗ ಏನು ಮಂಡ್ಯದಲ್ಲಿ ಕಾರ್ಖಾನೆ ತರಲಿಲ್ಲ ಅಂತ ಹೇಳ್ತಾಯಿದ್ರು. ನಾನು ರಾಜ್ಯ ಸರ್ಕಾರಕ್ಕೆ ನಮ್ಮ ಇಲಾಖೆಯಿಂದ ಪತ್ರ ಬರೆದ ಮೇಲೆ ಬಜೆಟ್ನಲ್ಲೂ 100 ಎಕರೆ ಲ್ಯಾಂಡ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ, ಘೋಷಣೆನೂ ಮಾಡಿದ್ದಾರೆ. ಬಹುಶಃ ನಾನು ನಿನ್ನೆ ದಿನ ಇಲ್ಲಿಯ ಕೈಗಾರಿಕಾ ಸಚಿವರು MB ಪಾಟೀಲ್ ಅವರಿಗೆ ಫೋನ್ ಮಾಡಿದ್ದೆ. ಸದ್ಯ ಸ್ಪಂದಿಸಿದ್ದಾರೆ. ಈಗ ನಿನ್ನೆ ನಾನು ಅವರಿಗೆ ಮನವಿ ಮಾಡಿದ ಮೇಲೆ 13ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ರಾಜ್ಯದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ
ಕೆಲವು ನಮ್ಮ ಒಂದು ಇಲಾಖೆಯಿಂದ ತೀರ್ಮಾನ ಏನು ಮಾಡಿಸ್ತಾ ಇದ್ದೇನೆ, ಬೇರೆ ಕಡೆ ಹೋಗ್ತಕ್ಕಂಥದ್ದನ್ನು ರಾಜ್ಯಕ್ಕೆ ತರ್ತಕ್ಕಂಥದ್ದಕ್ಕೆ, ಆ ವಿಷಯದಲ್ಲಿ ಒಂದು ಸಭೆ ಕರೀತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ರಿಗೂ ನೋಟಿಸ್ ಕೊಟ್ಟು ಎಲ್ಲರಿಗೂ ಸಭೆಯಲ್ಲಿ ಇರಬೇಕು ಅಂತ ಹೇಳಿ ನಿನ್ನೆ ದಿನ ಅವರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ನನ್ನ ಅಭಿನಂದನೆಯೂ ಇದೆ, ನಾನೇನು ಕ್ರಿಟಿಸೈಸ್ ಮಾಡಲ್ಲ. ವಿಶ್ವಾಸಕ್ಕೆ ತಗೊಂಡ್ರೆ ಇನ್ನೂ ಹಲವಾರು ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಯೋಜನೆಗಳನ್ನು ತರ್ತಕ್ಕಂಥದ್ದು. ಈಗಾಗಲೇ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು ಅಲ್ಲಿಗ 5,000 ಕೋಟಿ ವೆಚ್ಚದಲ್ಲಿ ನಾವು ಪುನರ್ ಪ್ರಾರಂಭ ಮಾಡ್ತಕ್ಕಂಥದ್ದು ಇರ್ಬೋದು. ಹಲವಾರು ರೀತಿಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಅದು ಇನ್ನೂ ಮುಂದಿನ ದಿನದಲ್ಲಿ ದೊಡ್ಡ ರೀತಿಯಲ್ಲಿ ವಿಶ್ವೇಶ್ವರಯ್ಯನವರು ಅದರ ಜೊತೆಗೆ ಹೆಚ್ಚಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣರಾಜ ಒಡೆಯರವರ ಆಗಿನ ಒಂದು ದಿನಗಳಲ್ಲಿ ಆ ಕಾರ್ಖಾನೆ ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ಪೂರ್ವಕ್ಕೆ ಮುಂಚೆ ಪ್ರಾರಂಭ ಆದಂಥ ಕಾರ್ಖಾನೆ ಅದು ಸ್ಟೀಲ್ ಇಂಡಸ್ಟ್ರಿ. ಅದಕ್ಕೆ ಜೀವ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರದಲ್ಲೂ ಒಪ್ಪಿಗೆ ಪಡೀತಾ ಇದ್ದೇನೆ. 5,000 ಕೋಟಿ ಸೇಲಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ. HMT ವಿಷಯದಲ್ಲೂ ಈಗಾಗಲೇ ಒಂದು ಕಮಿಟಿ ವರದಿ ಕೊಟ್ಟಿದ್ದಾರೆ ಸಾರಸ್ವತ ಅಂತ ಹೇಳಿ. ಆ ವರದಿಯ ಆಧಾರದ ಮೇಲೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ HMT, ನಮ್ಮ ಇದು ಕಾಲಮಸೂರಿ ಅಂತೇಳಿ ಕೇರಳದಲ್ಲಿರ್ತಕ್ಕಂಥ HMT ಬ್ರ್ಯಾಂಚು, ಹೈದರಾಬಾದ್ನ HMT ಬ್ರ್ಯಾಂಚು, ಅಜ್ಮೀರ್ನ HMT ಬ್ರ್ಯಾಂಚು ಉತ್ತರ ಪ್ರದೇಶದಲ್ಲಿ, ಇದು ಎಲ್ಲದಕ್ಕೂ ಪುನಶ್ಚೇತನಗೊಳಿಸ್ತಕ್ಕಂಥ ಯೋಜನೆಗಳು ಪ್ರಾರಂಭ ಆಗ್ತಾ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಟೆಸ್ಟಿಂಗ್ ಇಂಡಸ್ಟ್ರಿ ಏರೈಯಿಂದ ಏನು ಮಾಡ್ತಾ ಇದ್ದೇವೆ, ಅದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಟೌನ್ಶಿಪ್ ನಾವು ಇಲ್ಲೇ ಮಾಡಿದ್ರು ಇವತ್ತು ಪೂನಾದಲ್ಲಿ ಏನಿದೆ ಆ ಒಂದು ಇಂಡಸ್ಟ್ರಿಗಳು ಬೆಳೆದಿದೆ, ಆ ರೀತಿ ಬೆಳೆಸ್ತಕ್ಕಂಥ ವಾತಾವರಣ ಒಂದು ವೇದಿಕೆ ಸಿದ್ಧ ಮಾಡ್ತಕ್ಕಂಥಕ್ಕೆ ಹೊರಟಿದ್ದೇನೆ. MB ಪಾಟೀಲರು ಆ ಹಿನ್ನೆಲೆಯಲ್ಲೇ ನಾಡಿದ್ದು ಸಭೆ ಕರೆಯೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಕರೀತಾ ಇದ್ದಾರೆ. ಬಹುಶಃ ಒಳ್ಳೆಯ ಒಂದು ಡೆವಲಪ್ಮೆಂಟ್ ಪ್ರಾರಂಭ ಆಗುತ್ತೆ. ಅದು ನೋಡಿ, ಕನಸು ಕಾಣೋದು ಎಲ್ಲರೂ ಕಾಣಲಿಕ್ಕೆ ಭಗವಂತ ಎಲ್ರಿಗೂ ಅವಕಾಶ ಕೊಟ್ಟಿದ್ದಾನೆ. ಕನಸು ನನಸು ಯಾರಿಗಾಗುತ್ತೋ ಅದು ಭಗವಂತನೇ ಕೊಡಬೇಕು, ನಮ್ಮ ಕೈಲಿಲ್ಲ. ಅದರಿಂದ ಕನಸು ಕಾಣ್ತಕ್ಕಂಥ ತಪ್ಪು ಅನ್ನೋದು ನಾನು ಹೇಳೋದಿಲ್ಲ. ಇಲ್ಲ, ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನಂಬಿಕೆ ಇರ್ತದಲ್ಲ. ಅವ್ರು ಭಗವಂತನ ಮೇಲೆ ನಂಬಿಕೆ ಕಾಟಾಚಾರಕ್ಕಿದ್ರಾಗಲ್ಲ. ಭಗವಂತನ ಮೇಲೆ ನಂಬಿಕೆ 4 ಜನ ಸಂಕಷ್ಟ ಇರತಕ್ಕಂಥವ್ರಿಗೆ ಪರಿಹಾರ ಕಲ್ಪಿಸ್ತಕ್ಕಂಥ ಒಂದು ಭಾವನೆಗಳಿರ್ತದಲ್ಲ, ಆಗ ಭಗವಂತ ತಥಾಸ್ತು ಅಂತಾನೆ. ಬೇರೆ ರೀತಿ ಸ್ವಾರ್ಥಕ್ಕೋಸ್ಕರವಾಗಿ ಕನಸ್ಕೊಂಡ್ರೆ ಆ ಒಂದು ಕನಸುಗಳು ನೆರವೇರ್ತೋ ಇಲ್ವೋ ಅದು ಭಗವಂತನ ಇಚ್ಛೆ. ಅದೆಲ್ಲ ಅವ್ರ ಬಾಯಲ್ಲಿ ಹೇಳೋದಷ್ಟು ಸುಲಭ ಇಲ್ಲ ಬ್ರದರ್. ಅವೆಲ್ಲ ಬನ್ನಿ, ಮೈಸೂರಿನ ದೀಶಾ ಮೀಟಿಂಗಿಗೆ ಇವತ್ತಿನ ದಿನ ಸಮಯ ನಿಗದಿ ಮಾಡಿದ್ದೆವು. ಸಭೆಗೆ ಮುಂಚೆ ತಾಯಿ ಚಾಮುಂಡೇಶ್ವರಿಯ ದರ್ಶನ, ನಂಜನಗೂಡಿನ ನಂಜುಂಡೇಶ್ವರನ ದರ್ಶನ, ಈ ಎರಡನ್ನೂ ಮುಗಿಸಿ